ಪವರ್ ಶೇರಿಂಗ್ ಬಗ್ಗೆ 4 ಗೋಡೆ ಮಧ್ಯೆ ಚರ್ಚೆ ಆಗಬೇಕು. ಏನ್ ಚರ್ಚೆ ಆಗಿದೆ ಅಂತ ನಮಗಂತೂ ಗೊತ್ತಿಲ್ಲ. ಟಿವಿ9 ಜೊತೆ ಕುಣಿಗಲ್ ಶಾಸಕ ರಂಗನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾತನಾಡಬಾರದು ಅಂತ ನಮಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಹೀಗಂತ ಟಿವಿ9 ಜೊತೆ ಶಾಸಕ ರಂಗನಾಥ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಪವರ್ ಶೇರಿಂಗ್ ಬಗ್ಗೆ 4 ಗೋಡೆ ಮಧ್ಯೆ ಚರ್ಚೆ ಅಂತ ರಂಗನಾಥ್ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರಸನ್ನ ಕುಣಿಗಲ್ ಶಾಸಕ ರಂಗನಾಥ್ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಏನೇನು ಹೇಳಿದ್ದಾರೆ ಕೇಳು. ನಾಯಕತ್ವ ಬದಲಾವಣೆಯ ವಿಚಾರ ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ದೆಹಲಿಗೆ ಹೋಗಿ ವಾಪಸ್ ಬಂದಿರುವಂತಹ ಶಾಸಕ ಕುಣಿಗಲ್ ರಂಗನಾಥ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ತಾವೆಲ್ಲ ಭೇಟಿಯಾಗಿದ್ರಿ. ಯಾವ ಒತ್ತಡವನ್ನು ಹಾಕಿದಿರಿ, ಯಾವ ಅಂಶಗಳನ್ನ ಪ್ರಸ್ತಾಪ ಮಾಡಿದಿರಿ, ಮತ್ತು ಡಿ.ಕೆ. ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಯಾಕೆ ಮುಖ್ಯಮಂತ್ರಿ ಆಗಬೇಕು ಅಂತ ತಮ್ಮ ಒತ್ತಡ ಇದೆ? ನಾವು ಹೋಗಿದ್ದ ಕಾರಣ ಇವತ್ತೇನು ಮುಖ್ಯಮಂತ್ರಿಗಳು ಪುನರ್ರಚನೆ ಮಾಡ್ತೇವೆ ಸಂಪುಟವನ್ನು ಅಂತ ಒಂದು ಹೇಳಿಕೆ ಕೊಟ್ಟರು. ತದನಂತರ ನಮ್ಮ ಜಿಲ್ಲೆಯಲ್ಲಿ ನಿಮಗೆಲ್ಲ ಗೊತ್ತಿದ್ದಂತೆ ಪರಮೇಶ್ವರ್ ಸಾಹೇಬ್ರು ಒಬ್ಬರೇ ಇದ್ದಿದ್ದು. ಇನ್ನೊಂದು ಮಂತ್ರಿ ಸ್ಥಾನವನ್ನು ನೀವು ದಯವಿಟ್ಟು ಕೊಡಲೇಬೇಕು ತುಮಕೂರು ಜಿಲ್ಲೆಗೆ ಅಂತ ಒತ್ತಡವನ್ನು ಹಾಕ್ಲಿಕ್ಕೆ ಹೋಗಿದ್ದಷ್ಟೇ. ಅದರಲ್ಲಿ ನಮಗೆ ವಾಸಣ್ಣ ಅವರು ನನ್ನ ಜೊತೆ ಬಾರಪ್ಪ ಅಂತಂದರು. ನಾನು ಅವ್ರ ಜೊತೆ ಒಳಗೊಂಡಂತೆ ಹೋಗಿ ಮಂತ್ರಿ ಸ್ಥಾನವನ್ನು ಕೊಡಾಗಿದ್ರೆ ಶ್ರೀನಿವಾಸ್ ಅವ್ರು ಕೊಡಿ ಅಂತ ಹೇಳಿ ಆಗ್ರಹಿಸ್ಲಿಕ್ಕೆ ಹೋಗಿದ್ದು. ಅಷ್ಟು ಬಿಟ್ಟು ನೀವು ತಿಳಿದಂಗೆ ಚರ್ಚೆಗೆ ಗ್ರಾಸ ಮಾಡಲಿಕ್ಕೆ ಬೇರೆ ರೀತಿಯ ಒಂದು ಚಿಂತನೆ ಇಲ್ಲ, ಯಾವುದೋ ರೀತಿಯಲ್ಲಿ ನೀವು ಕೇಳೋಂಥ ಒಂದು ಉತ್ತರಗಳು ಸಿಗೋದಿಲ್ಲ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ನಾನು. ಈಗ ಡಿ.ಕೆ. ಶಿವಕುಮಾರ್ ಅವರು 2.5 ವರ್ಷದ ಬಳಿಕ ತನಗೆ ಮುಖ್ಯಮಂತ್ರಿ ಸ್ಥಾನವನ್ನು ಹೈಕಮಾಂಡೇ ಕೊಡುತ್ತೆ ಅನ್ನುವಂಥ ಒಂದು ನಂಬಿಕೆಯಲ್ಲಿದ್ದರು. ಆದರೆ ಎಲ್ಲೋ ಒಂದು ಕಡೆ ಆ ನಂಬಿಕೆಗೆ ಎಲ್ಲೋ ಒಂದು ಕಡೆ ಪೆಟ್ಟು ಬೀಳ್ತಾ ಇದೆ ಅಂತ ಅನ್ನಿಸ್ತಾ ಇಲ್ವಾ ಸರ್? ಅದೆಲ್ಲ 4 ಗೋಡೆ ಆಗಂಥ ಮಾತು. ಇವತ್ತು ನನಗೆ ಮುಖ್ಯಮಂತ್ರಿ ಸ್ಥಾನದ ವಿಚಾರದಲ್ಲಿ, ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಮಾತನಾಡಬಾರ್ದು ಅಂತ ನೋಟಿಸ್ ಕೊಟ್ಟಿರೋದ್ರಿಂದ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಸೊ ಅದು ಏನಿದ್ರೂ ಜನರಿಗೆ ಇವತ್ತು 5 ವರ್ಷ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತ ನಡೆಸಬೇಕು. ನಾವು ಜನರನ್ನ ಯಾವ ರೀತಿ ಸಮಸ್ಯೆಗಳನ್ನ ಬಗೆಹರಿಸುತ್ತದೋ, ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಒಂದು ಚಿಂತನೆ ಇರಬೇಕು. ನೀವು ಪ್ರತಿ ಬಾರಿ ಎಲ್ಲಾದರೂ ಒಂದು ಕಡೆ ಬಿಸಿ ಸುದ್ದಿ ಸಿಗುತ್ತೆ ಅಂತ ಪ್ರಯತ್ನ ಮಾಡ್ತಿರ್ತೀರಿ. ನಾವೇನೋ ಒಂದು ಹೇಳಿಕೆ ಕೊಟ್ಬಿಡ್ತೀವಿ, ಜನರಿಗೆ ಬೇಸರ ಆಗುತ್ತೆ. ನಾನು ಅದಕ್ಕೆಲ್ಲದಕ್ಕೂ ಆಸ್ಪದ ಕೊಡಬಾರ್ದು ಅಂತಲೇ ನಮ್ಮ ಒಂದು ಚೌಕಟ್ಟಿನಲ್ಲಿ ಇರಬೇಕು ಅಂತ ನಾನು ಆಸೆ ಪಡ್ತೀನಿ. ನಾನು ಅದಕ್ಕೆಲ್ಲ ಉತ್ತರ ಹೇಳಲಿಕ್ಕೆ ಹೋಗಲ್ಲ ನಾನು. ಸರ್, ಆದರೂ ಕೂಡ 2028ರ ಚುನಾವಣೆಯ ದೃಷ್ಟಿಯಿಂದ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಮತ್ತು ಅದಕ್ಕೆ ವಿರುದ್ಧವಾಗಿ BJP JDS ಕಾಂಬಿನೇಷನ್ ಆಗಿದೆ. ಅವರ ಮೈತ್ರಿ ಏನಿದೆ ಇದು ಕಾಂಗ್ರೆಸ್ಗೆ ದೊಡ್ಡ ಥ್ರೆಟ್ಟನ್ನು ಹಳೆ ಮೈಸೂರು ಭಾಗದಲ್ಲಿ ಕೊಡುವಂಥ ಸಾಧ್ಯತೆಗಳನ್ನ ನಾವು ತಳ್ಳಿ ಹಾಕೋದಕ್ಕಾಗಲ್ಲ. ಇಂಥ ಸಂದರ್ಭದಲ್ಲಿ ಒಂದು ಪ್ರಬಲ ನಾಯಕತ್ವ ಇದ್ದರೆ, ಡಿ.ಕೆ. ಶಿವಕುಮಾರ್ ಅವರಂಥ ಒಬ್ಬ ಒಕ್ಕಲಿಗ ನಾಯಕ ಇದನ್ನು ಲೀಡ್ ಮಾಡಿದ್ರೆ ಹಳೆ ಮೈಸೂರು ಭಾಗ ಮತ್ತು ಇಡೀ ಕರ್ನಾಟಕದಲ್ಲಿ ಒಂದು ಸಮರ್ಥವಂತ ಕಾಂಗ್ರೆಸ್ ಸರ್ಕಾರನ ಮತ್ತೆ ತರೋದಕ್ಕೆ ಅನುಕೂಲ ಆಗುತ್ತಲ್ವಾ? ಅದಕ್ಕೋಸ್ಕರ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದು. ಪ್ರಬಲವಾಗಿ ಅಧ್ಯಕ್ಷ ಒಂದು ವ್ಯಕ್ತಿತ್ವ, ರಾಜಕೀಯ ಸಂಘಟನೆ ಮತ್ತು ನಾಯಕತ್ವ ಎಲ್ಲದರಲ್ಲೂ ಉತ್ತಮ ಅನಿಸಿದ್ದಕ್ಕೆ ಕೊಟ್ಟಿರೋಂಥದ್ದು. ಆ ಕಾರಣಕ್ಕೋಸ್ಕರನೇ ಕಾಂಗ್ರೆಸ್ ಪಕ್ಷ ಬಂದಿದೆ. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ನಿರ್ಧಾರಗಳೆಲ್ಲರೂ ವರಿಷ್ಠರು ತೆಗೆದುಕೋತಾರೆ. ನಾವುಗಳೆಲ್ಲ ಮಾತನಾಡಬಾರ್ದ್ರಿ, ಅದನ್ನೆಲ್ಲ ಒಳ್ಳೇದು ಅಲ್ಲ ಅನಿಸುತ್ತೆ. ನಮಗೇನೇ ಇದ್ರೂ ನಾವು 4 ಗೋಡೆ ಮಧ್ಯೆ ಏನಾರ ಹೋಗಿ ಕೂತು ಮಾತನಾಡಿ ಬರೋವಂಥದ್ದಾಗಬೇಕು. ಇವತ್ತು ತಾವು ಹೇಳಿದ್ರಿ ಅಂತ ನಾನು ಅದ್ರ ಬಗ್ಗೆ ಉತ್ತರನೇ ಕೊಡೋಕ್ಕೆ ಹೋಗಲ್ಲ ನಾನು. ಇದಿಷ್ಟು ಶಾಸಕ ಕುಣಿಗಲ್ ರಂಗನಾಥ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪ್ರಾಣೇಶ್ ಜೊತೆ ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು. ಮಲ್ಲಿಕಾರ್ಜುನ್ ಖರ್ಗೆ ಮಂಗಳವಾರ ದೆಹಲಿಗೆ ವಾಪಸ್ ಹಿಂದಿರುಗ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಈಗಾಗಲೇ ಸಿಎಂ ಕೂಡ ಭೇಟಿಯಾಗಿದ್ದಾರೆ. ಡಿಸಿಎಂ ಕೂಡ ಇವತ್ತು ಭೇಟಿಯಾಗ್ತಿದ್ದಾರೆ. ಮಂಗಳವಾರ ರಾಹುಲ್ ಗಾಂಧಿ ಭೇಟಿಯಾಗಿ ಮಾತುಕತೆಯನ್ನು ನಡೆಸಲಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ವಿದ್ಯಮಾನಗಳ ಬಗ್ಗೆ ಚರ್ಚೆಯನ್ನ ನಡೆಸಲಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ನಿನ್ನೆ ರಾತ್ರಿ ಸುದೀರ್ಘವಾದಂತಹ ಮಾತುಕತೆಯನ್ನ ಸಿಎಂ ಸಿದ್ದರಾಮಯ್ಯ ನಡೆಸಿದ್ದಾರೆ. ಹೀಗೆ ಗೊಂದಲಗಳಾದ್ರೆ ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ. ಗೊಂದಲ ಬಗೆಹರಿಸಿ ಅಂತ ಖರ್ಗೆಗೆ ಸಿದ್ದರಾಮಯ್ಯ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಡಿಕೆ ಆಪ್ತರಿಂದ ಸಹಿ ಸಂಗ್ರಹದ ಬಗ್ಗೆ ಕೂಡ ಗಮನಕ್ಕೆ ತಂದಿದ್ದಾರೆ ಸಿಎಂ. ಇದೆಲ್ಲ ಪಕ್ಷಕ್ಕೆ ಒಳ್ಳೆಯದಲ್ಲ, ಸರಿಪಡಿಸಿ ಅಂತ ಸಿಎಂ ಮಾಹಿತಿನ ಹಂಚಿಕೊಂಡಿದ್ದಾರೆ. ರಾಹುಲ್ ಗಾಂಧಿ ಗಮನಕ್ಕೆ ತರ್ತೇನೆ ಅಂತ ಖರ್ಗೆ ಭರವಸೆಯ ಮಾತುಗಳನ್ನು ಹೇಳಿದ್ದಾರೆ. ಇನ್ನು ಸಿಎಂಗೆ ಹೇಳಿರುವಂತಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಈ ವಿಚಾರವನ್ನ ರಾಹುಲ್ ಗಾಂಧಿ ಗಮನಕ್ಕೆ ತರ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಮಂಗಳವಾರ ದೆಹಲಿಗೆ ಮಲ್ಲಿಕಾರ್ಜುನ್ ಖರ್ಗೆ ವಾಪಸ್ ಆಗ್ತಾ ಇರುವಂತಹ ಬೆನ್ನಲ್ಲೇ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಇಡೀ ಬೆಳವಣಿಗೆಗಳು, ಒಂದು ಕಡೆ ಸಹಿ ಸಂಗ್ರಹ ಆಗ್ತಾ ಇದೆ, ಜೈಲಿನಲ್ಲಿದ್ದರೂ ಕೂಡ ಅಲ್ಲಿಂದ ಸಹಿ ಸಂಗ್ರಹವನ್ನು ಮಾಡಿಕೊಂಡಿದ್ದಾರೆ ಎನ್ನುವಂತಹ ಆರೋಪಗಳನ್ನ ಕೂಡ ಸಿಎಂ ಮಾಡಿದ್ದಾರೆ. ಈ ರೀತಿ ಬೆಳವಣಿಗೆಗಳಾಗ್ತಾ ಇರೋದು ರಾಜ್ಯದ ಮೇಲೆ ಪರಿಣಾಮಗಳು ಬೀರುತ್ತೆ. ಅಧಿಕಾರ ಹಂಚಿಕೆ ವಿಚಾರ ಈಗ ಮತ್ತೆ ಸದ್ದು ಮಾಡ್ತಾ ಇರುವಂತಹ ಬೆನ್ನಲ್ಲೇ ಸಿಎಂ ಚರ್ಚೆಯನ್ನು ನಡೆಸಿದ್ದಾರೆ. ಇವತ್ತು ಡಿಸಿಎಂ ಭೇಟಿಯಾಗ್ತಿದ್ದಾರೆ.